ಅಯ್ಯೋ ಮಾದೇಶ್ವರ, ನೀನ್ ಹೆಂಡತಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗಪ್ಪ. ಅಯ್ಯೋ ಅಮ್ಮ, ಅವಳು ಇನ್ನು ಅಂತ ಓದ್ಕೊಂಡೇ ಇರ್ತಾಳೆ. ಅವಳ ಜೊತೆ ಮಾತಾಡ್ಕೊಂಡು ಕೂತ್ರೆ ನಂಗೆ ಆಫೀಸಿಗೆ ಲೇಟ್ ಆಗುತ್ತೆ. ಅಮ್ಮ ನಾನು ಇನ್ ಬರ್ತೀನಮ್ಮ. ಹುಷಾರಾಗಿ ಹೋಗ್ಬಾ. ಆಗ್ಲಮ್ಮ. ಪೂಜಾ, ಅಮ್ಮ ಪೂಜಾ, ತಿಂಡಿ ಏನಾದ್ರು ಕಸ್ಕೊಂಡಿದ್ದೀರಾ? ನನ್ ಕಿವಿ ಚೆನ್ನಾಗೇ ಇದೆ. ಪೂಜಾ, ಯಾಕಮ್ಮ ಹಿಂಗ್ ಮಾತಾಡ್ತೀಯಾ? ಮದ್ವೆ ಆದ್ಮೇಲೆ ನಾನು ನನ್ ಗಂಡ ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಕನಸ್ಕೊಂಡಿದ್ವಿ. ಆದ್ರೆ ನೀವು ಎಲ್ಲಾನು ನಾಶ ಮಾಡ್ಬಿಟ್ರು. ನಿಮ್ಮಿಂದಾಗಿ ನೆನ್ನೆಯವ್ರ ನನ್ನ ಮೇಲೆ ಕೈ ಎತ್ತಿದ್ದಾರೆ. ಹೀಗೆ ಮುಂದುವರೆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳಮ್ಮ? ಈ ಊರಲ್ಲಿ ಎಷ್ಟೊಂದು ಅನಾಥಾಶ್ರಮಗಳಿದೆ. ಅಲ್ಲಿ ನಿಮ್ಮಂತವ್ರು ಎಷ್ಟು ಜನ ಇದ್ದಾರೆ. ನೀವು ಸುಮ್ಮನೆ ಅಲ್ಲೇ ಸೇರ್ಕೋಬೇಕು ತಾನೆ. ಸುಮ್ಮನೆ ನನ್ ಜೀವ ಯಾಕೆ ತಿಂತೀರಾ? ನನ್ ಸೊಸೆ ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ನಿಂದ ಅವ್ರ ಸುಖ ಸಂತೋಷ ಹಾಳಾಗ್ತಿದೆ ಅಂದ್ಮೇಲೆ ನಾನೇ ಈ ಮನೇಲಿರೋದು ತಪ್ಪಲ್ವಾ? ನನ್ ಮಗ ಚೆನ್ನಾಗಿರ್ಬೇಕು. ನಾನೇನು ಬಿದ್ದು ಹೋಗೋ ಮರ, ಯಾವ್ದಾದ್ರೂ ದೇವಸ್ಥಾನದಲ್ಲೋ ಮಠದಲ್ಲೋ ಇದ್ದು ಜೀವನ ಕಳೆದ್ಬಿಡ್ತೀನಿ. ಸಾಕು ಈ ಜೀವನ.